ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೈಸೂರಿನಲ್ಲಿ ಮಾನ್ಯ ಸಚಿವರಾದ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ಗುಡುಗಿದ್ರು ಕೂಡ ಅವರು ಇಂಡೈರೆಕ್ಟ್ ಆಗಿ ದೋಸ್ತಿ ಪಕ್ಷಕ್ಕೆ ವಾರ್ನಿಂಗ್ ಥರನೂ ಕೂಡ ಕೊಟ್ಟಿದ್ರು. ಈಗ ಮತ್ತೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ, ಮಂಡ್ಯ, ತುಮಕೂರಲ್ಲಿ JDS ಪರ ಕೆಲಸ ಮಾಡ್ತಿಲ್ಲ ಕಾಂಗ್ರೆಸ್ನವರು, ಪಕ್ಷೇತರ ಅಭ್ಯರ್ಥಿ ಜೊತೆ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಗಮನಕ್ಕೆ ಇದನ್ನು ತಂದಿದ್ದೇವೆ, ಇನ್ನೂ ರಿಪೇರಿ ಆಗಿಲ್ಲ. ವೈಯಕ್ತಿಕ ಹಿತಾಸಕ್ತಿ, ಅಹಂನಿಂದ ಸಮನ್ವಯತೆ ಕೊರತೆ ಇದೆ ಅಂತ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಾರಾ ಮಹೇಶ್ ಅವರು ಏನು ಮಾತಾಡಿದ್ರು ಬನ್ನಿ ಕೇಳೋಣ. GT ದೇವೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತು ಅಕ್ಷರಶಃ ನಿಜ. ಆದರೆ ನಮ್ಮಂಥ ಕೆಲವು ಸ್ಥಳೀಯ ಭಾಗದ ನಾಯಕರುಗಳು ವೈಯಕ್ತಿಕ ಭಿನ್ನಾಭಿಪ್ರಾಯ ಮತ್ತು ವೈಯಕ್ತಿಕ ಇಚ್ಛಾಶಕ್ತಿಗೋಸ್ಕರ ಸ್ವಲ್ಪ ಇನ್ನೂ ಆಚೆ ಬಂದಿಲ್ಲ. ಆದರೆ ದಿನೇ ದಿನೇ ಸಮನ್ವಯದ ಕೊರತೆ, ಹೊಂದಾಣಿಕೆಯ ಜವಾಬ್ದಾರಿ ಆಗ್ತಾ ಇದೆ. ಆದರೆ ಇನ್ನೂ ಆಗಬೇಕಿದೆ. ಹಾಸನ ಒಂದು ಹಂತದಲ್ಲಿ ನಮಗಿರುವಂಥ ಮಾಹಿತಿನಲ್ಲಿ ಪರವಾಗಿಲ್ಲ. ಆದರೆ ಮಂಡ್ಯ ಮತ್ತು ಮೈಸೂರಿನಲ್ಲಿ ಇನ್ನೂ ಸಹ ಸಮನ್ವಯದ ಕೊರತೆ ಕಾಣ್ತಾ ಇದೆ. ಅಲ್ಲೂ ಕೆಲವರು ಬರ್ತಾ ಇದ್ದಾರೆ, ಇನ್ನು ಕೆಲವರು ಪಕ್ಷೇತರ ಅಭ್ಯರ್ಥಿಗೇನೆ ಓಡಾಡ್ತಾ ಇದ್ದಾರೆ. ಆ ವಿಚಾರವನ್ನ ಈಗಾಗಲೇ ಸಿದ್ದರಾಮಯ್ಯ ಗಮನಕ್ಕೆ ತಂದಿದ್ದೀನಿ. ಹೊರನೋಟಕ್ಕೆ ಎಲ್ಲವೂ ಸರಿಯಾಗುತ್ತೆ ಬಿಡಿ, ಸರಿಯಾಗುತ್ತೆ ಅಂತಂದ್ರೂ ಕೂಡ ಇದೀಗ ದೋಸ್ತಿಯ ಸಮನ್ವಯತೆಯಲ್ಲಿ ಸರಿ ಇಲ್ಲ ಅನ್ನೋದನ್ನು ಮಾನ್ಯ ಸಚಿವರೇ ಅದನ್ನು ಹೇಳಿಕೆ ಕೊಡ್ತಿದ್ದಾರೆ. ಎಸ್ಪೆಷಲಿ ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಂತೂ ದೊಡ್ಡ ಮಟ್ಟಕ್ಕಿದೆ ಅದು. ಆದರೂ ಗೊತ್ತಿಲ್ಲ, ಅದು ಕಾಂಗ್ರೆಸ್ನ CLP ನಾಯಕರ ಗಮನಕ್ಕೆ ತಂದಿದ್ದೀವಿ. ಸಮನ್ವಯತೆ ಕೊರತೆ ಬಗ್ಗೆ ಸಮನ್ವಯ ಸಮಿತಿಯ ಅಧ್ಯಕ್ಷರಿಗೂ ಗಮನಕ್ಕೆ ಕೊಟ್ಟಿದ್ದೀವಿ ಅಂತ ಸಾರಾ ಮಹೇಶ್ ಯಾಕೋ ಗೊತ್ತಿಲ್ಲ ತುಂಬ ಬೇಸರದಿಂದ ಮಾತಾಡ್ತಾ ಇದ್ದಾರೆ. ಅವರ ಕ್ಷೇತ್ರದ ಬಗ್ಗೆ ಕೇಳಿದಾಗಲೂ ಕೂಡ ಒಂದು ಸ್ವಲ್ಪ ಜನ ಬರ್ತಾ ಇಲ್ಲ, ಅವರೆಲ್ಲ ಪಕ್ಷೇತರ ಅಭ್ಯರ್ಥಿ ಜೊತೆ ಇದ್ದಾರೆ ಅಂತ ಅವರ ಇಡೀ ಸ್ಟೇಟ್ಮೆಂಟ್ ಮಾತಾಡ್ತಿರ್ಬೇಕಾದ್ರೆ ಯಾಕೋ ತುಂಬ ಬೇಜಾರಿದ್ದಾರೆ ಅವರು ಅಂತ ಅನ್ನಿಸ್ತಾ ಇದೆ. ಸಾರಾ ಮಹೇಶ್ ಅವರ ಮುಖಭಾವ, ಅವರ ಮಾತುಗಳಲ್ಲಿ ಅದು ಎದ್ದು ಕಾಣ್ತಾ ಇದೆ. ಆದರೆ ಹಾಸನದಲ್ಲಿ ಮ್ಯಾನೇಜ್ ಮಾಡಿದ್ದೀವಿ, ಹಾಸನದಲ್ಲಿ ಪರವಾಗಿಲ್ಲ ಈ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಕೂಡ ಒಂದು ಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಬಟ್ JDS ಜೊತೆ ಕಾಂಗ್ರೆಸ್ನವರು ಕೈ ಜೋಡಿಸ್ತಿಲ್ಲ ಅನ್ನುವ ಆರೋಪ, ಅಸಮಾಧಾನ, ಸಮನ್ವಯತೆ ಕೊರತೆ, ಬೇಜಾರು, ಸಿಟ್ಟು ಎಲ್ಲವೂ ಮಿಶ್ರಣ ಆದಂಗೆ ಕಾಣಿಸ್ತಾ ಇದೆ. ಇದನ್ನು ಸಚಿವ ಸಾರಾ ಮಹೇಶ್ ಇದೀಗ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ.